ಮಹಿಳೆಯರ ಆರೋಗ್ಯ ಆಸಕ್ತಿ ಉಡುಗೆ ತೊಡುಗೆ ಹೊಸ ಟ್ರೆಂಡ್ ಹೊಸ ವಿಚಾರ ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ ಇದು ಗೆಳತಿ ನಾನು ರಕ್ಷಾ ಒಬ್ಬರೇ ಕೂತು ಊಟ ಮಾಡೋದಕ್ಕೆ ಬೋರ್ ಆಗ್ತಿದ್ಯಾ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ನಿಮಗೆ ಸಮಯ ಸಿಗ್ತಿಲ್ವಾ ಹಾಗಿದ್ರೆ ಮಕ್ಕಳ ಜೊತೆ ಕುಳಿತು ಊಟ ಮಾಡೋದ್ರಿಂದ ಮಕ್ಕಳಿಗಾಗೋ ಪ್ರಯೋಜನಗಳೇನು ಅನ್ನೋದು ನಿಮಗೆ ಗೊತ್ತಾ ಜೊತೆಗೆ ಮಾನಸಿಕವಾಗಿ ಮಕ್ಕಳ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಪೋಷಕರ ಜೊತೆ ಕುಳಿತು ಊಟ ಮಾಡೋದ್ರಿಂದ ಮಕ್ಕಳಿಗೆ ಏನೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಮನಃಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಅವರಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಮೊದಲನೇದಾಗಿ ಈ ಊಟ ಅನ್ನೋ ವಿಚಾರವನ್ನು ತೆಗೆದುಕೊಂಡಾಗ ಒಂದು ಅಚ್ಚುಕಟ್ಟಾದಂತಹ ಕ್ರಿಯೆ ಎಷ್ಟರ ಮಟ್ಟಿಗಿನ ಮಹತ್ವವನ್ನು ನಾವು ಊಟಕ್ಕೆ ಕೊಡ್ಬೋದು ಅಂತ ಹೇಳ್ತೀರಾ ಇಲ್ಲ ಮನುಷ್ಯ ಬದುಕಿರೋದೇ ಆಹಾರಕ್ಕಾಗಿ ಖಂಡಿತ ಆಹಾರ ಸೇವನೆ ಪ್ರತಿ ಜೀವಿಗೂ ಬೇಕೇ ಬೇಕು ಇದು ಸಾಮಾನ್ಯರಿಗೂ ತಿಳಿದಿರುವಂತಹ ಪ್ರಶ್ನೆ ಮತ್ತು ಪ್ರಶ್ನೆ ಅಷ್ಟೇ ಅಲ್ಲ ಆಹಾರದ ಮಹತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುತ್ತೆ ಇಲ್ಲಿ ಊಟ ಅನ್ನೋವಂತಹದ್ದೇ ಒಂದು ವಿಶಿಷ್ಟವಾಗಿರುವಂತಹ ಚಟುವಟಿಕೆ ಪ್ರತಿಯೊಬ್ಬರ ಬದುಕಿನಲ್ಲಿ ಪ್ರತಿನಿತ್ಯವೂ ಹೀಗಾಗಿ ಇದಕ್ಕೆ ಮಹತ್ವ ಅಷ್ಟಿಷ್ಟಲ್ಲ ಆದರೆ ಇದನ್ನು ಉದಾಸೀನ ಮಾಡುವಂತಹದ್ದು ಕೂಡ ಇದೆ ಯಾಕೆಂತಂದರೆ ಇದೊಂದು ನಿತ್ಯದ ಚಟುವಟಿಕೆ ಇದು ಅಂತ ಸಾಮಾನ್ಯ ಈ ಥರದ ಗಾದೆಗಳ ಮಾತುಗಳು ಹೇಳ ಬರುತ್ತೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಆದರೆ ಹೊಟ್ಟೆಗಾಗಿ ಮಾಡಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡುವಂತಹ ವಿಧಾನ ಇದೆಯಲ್ಲ ಅದನ್ನು ತಗೊಳ್ಳೋವಂತಹ ವಿಧಾನ ಅದು ಬಹಳ ಮುಖ್ಯವಾಗಿರುತ್ತೆ ನಾವು ಯಾವುದೇ ಆಹಾರನ ಎಷ್ಟೇ ದುಬಾರಿ ಹಣ ಕೊಟ್ಟು ಆಹಾರ ಸೇವನೆ ಮಾಡಿದ್ರೂ ಕೂಡ ಅದರ ಪಚನ ರೀತಿಗಳು ಆಹಾರ ಅನ್ನುವಂತಹದ್ದು ಅನೇಕ ರೂಪಗಳನ್ನು ಹೊಂದಿರುತ್ತೆ ಒಂದು ಅದರಲ್ಲಿ ಪೌಷ್ಟಿಕಾಂಶ ಒಬ್ಬರು ತಿನ್ನುವಂತಹ ಆಹಾರ ಇನ್ನೊಬ್ಬರಿಗೆ ಹಿಡಿಸ್ತಿರಬಹುದು ಒಬ್ಬರು ತಿನ್ನುವಂತಹ ಆಹಾರದ ಪದಾರ್ಥಗಳು ಇನ್ನೊಬ್ಬರಿಗೆ ಇಷ್ಟ ಆಗದಿರಬಹುದು ಒಬ್ಬರಿಗೆ ಒಂದು ಆಹಾರದಿಂದ ಆಗುವಂತಹ ಪರಿಣಾಮ ಇನ್ನೊಬ್ಬರಿಗೆ ಆಗದಿರಬಹುದು ಹೀಗಾಗಿ ಒಬ್ಬರ ಆಹಾರ ಇನ್ನೊಬ್ಬರಿಗೆ ವಿಷ ಅನ್ನುವಂತಹ ಮಾತುಗಳು ಕೇಳಿಬರ್ತದೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಸಮಯದಲ್ಲಿ ಊಟ ತಿಂಡಿ ವಿಷಯಕ್ಕೆ ಬಂದಾಗ ಯಾವುದೋ ಒಂದು ರೀತಿಯ ಮಾನಸಿಕ ನೆಮ್ಮದಿಯ ನಿರೀಕ್ಷೆ ಇದ್ದೇ ಇರ್ತದೆ ಎಲ್ಲರೂ ಹೊಟ್ಟೆಗಾಗಿ ಮಾಡ್ತಾರೆ ಅಂದರೂ ಕೂಡ ಹೊಟ್ಟೆಗೆ ಹೋಗಬೇಕಾದ್ರೆ ಆ ವಿಧಾನ ಇದೆಯಲ್ಲ ಆವಾಗ ಯಾವುದೋ ಒಂದು ರೀತಿ ನಿರಾಳವಾಗಿರಬೇಕು ಮನಸ್ಸು ಯಾರಾದರೂ ಹತ್ತಿರದಲ್ಲಿ ಬೇಕಾದವರು ಇರಬೇಕು ಅಥವಾ ಊಟ ಮಾಡೋದನ್ನು ಇನ್ನೊಬ್ಬರು ಹಂಚ್ಕೋಬೇಕು ಈ ತರಹದ ಗುಣಗಳು ಯಾರಲ್ಲಿ ಗಟ್ಟಿಯಾಗಿರ್ತದೋ ಬಹುಶಃ ಅವರ ಹೊಂದಾಣಿಕೆಯ ಪ್ರವೃತ್ತಿಗಳು ಕೂಡ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಆಹಾರ ಸೇವನೆಗೆ ಬಹಳ ದೊಡ್ಡ ಮಹತ್ವವಿದೆ ಅದಕ್ಕೊಂದು ವಿಧಿವಿಧಾನಗಳನ್ನು ಮಾಡಿರುವಂತಹ ಸಂಸ್ಕೃತಿಗಳು ಇದೆ ಅನೇಕ ದೇಶಗಳಲ್ಲಿ ಊಟಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ ಹಾಗೆಯೇ ಊಟವಾದ ನಂತರ ಊಟವಾಗ್ತಾ ಇರಬೇಕಾದ್ರೂ ಕೂಡ ಯಾವ ವಿಷಯಗಳನ್ನು ಚರ್ಚೆ ಮಾಡಬೇಕು ಯಾವುದನ್ನು ಚರ್ಚೆ ಮಾಡಬಾರ್ದು ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಯಾವುದನ್ನು ಮೊದಲು ತಗೋಬೇಕು ಯಾವುದನ್ನು ಮೊದಲು ತಗೋಬಾರ್ದು ಅಂದರೆ ಅನೇಕ ಪದ್ಧತಿಗಳು ಜಾರಿಯಲ್ಲಿವೆ ಅದು ಕೆಲವು ಕುಟುಂಬಕ್ಕೆ ಸೀಮಿತವಾಗಿದ್ದರೆ ಕೆಲವು ಸಮುದಾಯಗಳಿಗೆ ಸೀಮಿತವಾಗಿರುತ್ತೆ ಕೆಲವು ವ್ಯಕ್ತಿಗಳಿಗೆ ತಮ್ಮಷ್ಟಕ್ಕೆ ತಾವು ಅಳವಡಿಸ್ಕೊಂಡಿರ್ತಾರೆ ಹೀಗಾಗಿ ನಿಜವಾಗಿಯೂ ಆಹಾರ ಸೇವನೆ ಕುಟುಂಬದಲ್ಲಿಯೇ ಬರಬೇಕಾದಂತಹ ಒಂದು ಸಹಜ ಪ್ರಕ್ರಿಯೆ ಆಗಿದ್ರೆ ಬಹಳ ಚೆನ್ನ ಅಂತ ನನಗನ್ಸುತ್ತೆ ಓಕೆ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಲೈಫಲ್ಲಿ ಒತ್ತಡದ ಜೀವನ ಶೈಲಿಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡುವಂಥದ್ದು ಬಹಳ ಕಡಿಮೆ ಆಗಿಬಿಟ್ಟಿದೆ ಪೋಷಕರು ಸೊ ಅವರು ಸಪ್ರೇಟಾಗಿ ಊಟ ಮಾಡುವಂಥದ್ದು ಮಕ್ಕಳು ಒಬ್ಬೊಬ್ಬರೇ ಊಟ ಮಾಡ್ತಾ ಇರ್ತಾರೆ ಸೊ ಯಾಕೆ ಈ ಥರ ಸಮಸ್ಯೆ ಆಗ್ತಿದೆ ಹಾಗೆಯೇ ಮಕ್ಕಳು ಪೋಷಕರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅವರಿಗೆ ಮಾನಸಿಕ ಬೆಳವಣಿಗೆಗೆ ಯಾವ ರೀತಿ ಸಹಾಯ ಆಗುತ್ತೆ ಏನೇನೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ತೀರಾ ಬಹಳ ದೊಡ್ಡದ ವಾಕ್ಯನೇ ಮಾತಾಡಿದ್ದೀರಾ ರಕ್ಷಾ ಅವರೇ ಹೌದು ಇಲ್ಲಿ ಅನೇಕ ಮುಖ್ಯವಾಗಿರುವಂಥ ವಿಷಯಗಳಿದೆ ಒಂದು ಮಕ್ಕಳ ಊಟ ಸೇವನೆಯ ವಿಷಯ ಆಹಾರ ಸೇವನೆಯ ವಿಷಯ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಏನೋ ಮಾಡ್ತವೆ ಮಕ್ಕಳು ತಗೋತಾರೆ ಹೊಟ್ಟೆ ಇದೆ ಹಸಿವಿದೆ ಆಹಾರ ಇದೆ ಕೊಡ್ತೀವಿ ಎಲ್ಲ ಮನೆಯಲ್ಲೆಲ್ಲ ತೆಗೆದಿಟ್ಬಿಟ್ಟಿದ್ದೀವಿ ತಗೋತಾರೆ ಯಾವಾಗ ಬೇಕಾದರೂ ಅನ್ನುವಂತಹ ಒಂದು ಗುಣ ಅನೇಕ ಪೋಷಕರಲ್ಲಿ ಬರುತ್ತೆ ವಿದ್ಯಾವಂತ ಪೋಷಕರಲ್ಲೂ ಬಂದ್ಬಿಟ್ಟಿದೆ ದುಡಿಮೆಯ ಕಾರಣದಿಂದ ಇರಬಹುದು ಬೇರೆ ಇನ್ನೇನೋ ಒತ್ತಡದಿಂದ ಆಗಿರಬಹುದು ಒಟ್ಟಲ್ಲಿ ಇಲ್ಲ ಅಯ್ಯೋ ಏನಾದರೂ ಆಗಲಿ ಹಸಿವಾದರೆ ತಿಂದೇ ತಿಂತಾರೆ ಅಂತ ನನಗೆ ಒಬ್ಬರು ಪರಿಚಯದವರಿದ್ದಾರೆ ಅವರು ನನ್ನ ವಯಸ್ಸಿನವರೇ ಅವರು ಹೇಳ್ತಾರೆ ಸಣ್ಣ ಮಕ್ಕಳಾಗಿದ್ದಾಗ ನಮ್ಮ ಮಕ್ಕಳಿಗೆ
ಭಾಳ ಒತ್ತಡ ಇರ್ತಾ ಇತ್ತು ನನಗೆ. ಕೆಲಸಕ್ಕೆ ಹೋಗಬೇಕು, 10 ಜವಾಬ್ದಾರಿಗಳು. ನಾನೇನು ಮಾಡ್ತಾ ಇದ್ದೆ, ಅದು ತಿನ್ನಿ ಅಂದರೆ ತಿಂತಾ ಇರಲಿಲ್ಲ. ಕೊನೆಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಇಂಥದ್ದು ಬಾಟ್ಲಿನಲ್ಲಿ ಸಕ್ಕರೆ, ಇನ್ನೊಂದರಲ್ಲಿ ಸಕ್ಕರೆ ಜ್ಯೂಸು, ಸಂಬಂಧಪಟ್ಟ ಜ್ಯೂಸ್ ಇಡ್ತಾ ಇದ್ದೆ. ಏನಾದರೂ ತಿನ್ಕೊಂಡು ಹೋಗಲಿ ಅಂದರೆ ಕೊನೆಗೆ ಆಹಾರ ನಾನು ಇಲ್ದಿದ್ದಾಗ ಕೂಡ ಸಿಹಿ ಇರಲಿ ಅನ್ನೋವಂತಹ ಒಂದು ಮನಸ್ಸು ಅವರಲ್ಲಿತ್ತು. ಆದರೆ ಮಕ್ಕಳಿಗೆ ನನಗನ್ಸುತ್ತೆ ಇನ್ನೊಬ್ಬ ವ್ಯಕ್ತಿ, ವಿಶೇಷವಾಗಿ ತಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿ, ಪೋಷಕರು ಸಣ್ಣ ವಯಸ್ಸಿನಲ್ಲಿ ಇದ್ದಾಗಲಂತೂ ಖಂಡಿತವಾಗಿಯೂ ಈ ಅನ್ಯೋನ್ಯತೆ ಜೊತೆಗೆ ಆಹಾರ ಸವಿಯೋ ರೀತಿ ಅದು ನಿಜವಾಗ್ಲೂ ನಿಮ್ಮಲ್ಲಿ ಈ ಪಚನ ಶಕ್ತಿ ಅಂತಾರಲ್ಲ, ಡೈಜೆಸ್ಟಿವ್ ಕ್ರಿಯೆ ಕೂಡ ಬಹಳ ಸುಲಭವಾಗಿ ಸರಾಗವಾಗಿ ಆಗುತ್ತೆ. ಯಾಕೆಂದರೆ ಖುಷಿಯಾಗಿ ಊಟ ಮಾಡಿದಾಗ ಅದರ ನೆಮ್ಮದಿನೇ ಬೇರೆ, ನಂತರದಲ್ಲಿ ಸಿಗುವಂತಹ ಹಿತನೇ ಬೇರೆ. ಅದಕ್ಕೆ ಹೇಳ್ತಾರೆ ಚೆನ್ನಾಗಿ ಉಂಡು ತಿಂದು ಮಲಗಿಬಿಟ್ಟ. ಅಂದರೆ ಚೆನ್ನಾಗಿ ಅನ್ನೋದು ಬಹಳ ಮುಖ್ಯ. ಚೆನ್ನಾಗಿ ಅಂದರೆ ಏನು, ಕ್ವಾಂಟಿಟಿ ಅಂತ ಬರೋದಿಲ್ಲ, ಪ್ರಮಾಣ ಬರೋದಿಲ್ಲ. ಅಲ್ಲಿ ಯಾವ ಸಂದರ್ಭ ಇದೆಯಲ್ಲ ಅದು ಬಹಳ ಮಹತ್ವ. ಪ್ರತಿನಿತ್ಯವೂ ನಾವು ಆಹಾರ ಸೇವನೆ ಮಾಡಿದ್ರೂ ಕೂಡ ಮಕ್ಕಳ ಜೊತೆಯಲ್ಲಿ ಪೋಷಕರು ಎಷ್ಟೇ ಒತ್ತಡಗಳಿದ್ರೂ ಒಂದು ಕೆಲವು ನಿಮಿಷಗಳಾದ್ರೂ ಆಹಾರಕ್ಕೆ ಅಂತಲೇ ಕೊಡಬೇಕು ಅನ್ಸುತ್ತೆ. ಅಂದರೆ ಒಂದು ರೀತಿಯ ಸಾಮಾಜೀಕರಣದ ಕ್ರಿಯೆಗಳಲ್ಲಿ ಒಟ್ಟು ಕೂತು ಆಹಾರ ಸೇವನೆ ಮಾಡೋದು ಕುಟುಂಬದ ಮಟ್ಟದಲ್ಲಿ ಬಹಳ ಮುಖ್ಯ ಅಂತ ನನ್ನ ವಾದ. ಓಕೆ ಡಾಕ್ಟರ್, ಹಾಗೇನೆ ಪೋಷಕರ ಜೊತೆ ಕುಳಿತು ಊಟ ಮಾಡೋದ್ರಿಂದ ಶಿಸ್ತನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ಟಾಗುತ್ತೆ. ಜೊತೆಗೆ ಅವರ ಭಾವನೆಗಳನ್ನ ಯಾವ ರೀತಿ ಅವರು ವ್ಯಕ್ತಪಡಿಸ್ಬೋದು ಪೋಷಕರ ಎದುರುಗಡೆ ಅಂತ ಹೇಳ್ತೀರಾ? ನಾನು ರಕ್ಷಾ ಅವರೇ, ನಾನು ಶಿಸ್ತು ಅನ್ನೋ ಪದ ಉಪಯೋಗಿಸೋದಿಲ್ಲ. ಅದೊಂಥರ ಏನೋ ಒಂದು ಅದಕ್ಕೆ ಬೇರೆ ಅಪಾರ್ಥನೇ ಜಾಸ್ತಿ. ಓಕೆ, ತಂದೆ ತಾಯಿಗಳ ಜೊತೆಯಲ್ಲಿ ಆಹಾರದ ಒಂದು ಪ್ರಕೃತಿಯನ್ನು ನಾವು ರೂಢಿಸಿಕೊಂಡ್ರೆ ಯಾವ ಆಹಾರಗಳನ್ನು ಯಾವ ರೀತಿಯಲ್ಲಿ ತಿಂತಾ ಇದ್ದೀವಿ, ಅದು ಬೇರೆಯವರು ಯಾವ ರೀತಿಯಲ್ಲಿ ನೋಡ್ತಾರೆ, ಆ ಆಹಾರದ ವಿಶಿಷ್ಟ ಗುಣಗಳೇನು ಅನ್ನುವಂತಹ ವಿಷಯಗಳಂತೂ ಖಂಡಿತವಾಗಿಯೂ ಗಮನಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ. ಯಾಕೆಂತಂದರೆ ಪೋಷಕರು ಅಂದಾಗ ಅವ್ರದ್ದೇ ಒಂದು ಸಂಪ್ರದಾಯಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ಅವರೇ ಎಷ್ಟೋ ಕಹಿ ಸಿಹಿಗಳನ್ನು ಕಂಡಿರ್ತಾರೆ. ಹೀಗಾಗಿ ಬಹುಶಃ ಅವರು ತಮ್ಮ ಮಕ್ಕಳಿಗೂ ಅದನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಜೊತೆಯಲ್ಲಿ ಕೂತು ಮಕ್ಕಳಿಗೆ ಇಂಥದ್ದು ತಗೊಳ್ಳಿ, ಇಂಥದ್ದು ತಗೋಬೇಡಿ ಅನ್ನೋದನ್ನು ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ ಹೇಳೋದ್ರಿಂದ ಅದು ಒಂದು ಒಳ್ಳೆಯ ಗುಣನೂ ಆಗುತ್ತೆ. ಆದರೆ ಅನೇಕ ಪೋಷಕರಲ್ಲಿ ಇಲ್ಲ ಸಲ್ಲದ ಕಲ್ಪನೆಗಳು ಇರ್ತವೆ. ಇದನ್ನ ತಿಂದ್ಬಿಟ್ರೆ ನೀನು ಶಕ್ತಿ ಬರುತ್ತೆ, ಇದನ್ನ ತಿಂದಿಲ್ಲ ಅಂದ್ರೆ ಶಕ್ತಿ ಬರೋದಿಲ್ಲ, ಮೇಲಿಂದ ಮೇಲೆ ಇದನ್ನೇ ತಿನ್ನು ಅಂತ ಹೇಳೋದು, ತರಕಾರಿಗಳನ್ನು ತಿನ್ನಲೇಬೇಕು ಅನ್ನೋದು, ಹಣ್ಣುಗಳನ್ನು ತಿನ್ನಲೇಬೇಕು ಅನ್ನೋದು, ಪ್ರತಿದಿನ ಒಂದು ಆಪಲ್ನ ತಿನ್ನಲೇಬೇಕು ಅನ್ನೋದು. ನಾನು ಈ ವಿಷಯಗಳ ಬಗ್ಗೆ ಸ್ವಲ್ಪ ಮುಜುಗರದಿಂದಾನೇ ಮಾತಾಡಬೇಕು ಅನ್ಸುತ್ತೆ. ಯಾಕೆಂದ್ರೆ ಆಹಾರದ ಸೇವನೆಯ ರೀತಿಯಲ್ಲಿ ಮಕ್ಕಳ ಮನಸ್ಸನ್ನು ನೀವು ಪ್ರಾರಂಭದ ದಿನಗಳಿಂದನೇ ಒಂದು ರೀತಿಯಲ್ಲಿ ನಿರಾಳವಾಗಿರುವಂತಹ ಮನಸ್ಸನ್ನು ಸೃಷ್ಟಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಆಸೆ ಏನಿದೆ ಆಹಾರದ ಸೇವನೆ ಅವರಲ್ಲಿ ಇರಬೇಕು ಅನ್ನೋದು ಮಾಡೇ ಮಾಡ್ತಾರೆ. ಇಲ್ಲಿ ಹೀಗೆ ಒತ್ತಡ ಹಾಕಿದ್ರೆ ನಿಮ್ಮ ಕಾಟ ತಡೆಯೋಕ್ಕಾಗದೇನೆ ಏನಾದ್ರು ತಿನ್ಬೋದು. ಬೀದಿಗೆ ಹೋಗಿ ಫಾಸ್ಟ್ ಫುಡ್ಡೋ ಜಂಕ್ ಫುಡ್ಡೋ ಅಂತ ಏನು ಕರೀತಾರೋ ಅದನ್ನು ತಿನ್ನೋದಕ್ಕೆ ಅವಕಾಶ ಇದೆ. ಜೊತೆಗೆ ಮನೆಯ ಆಹಾರದ ಸೇವನೆಗಳಿಗಿಂತ ಹೆಚ್ಚಾಗಿ ಹೊರಗಡೆ ಸೇವನೆಗೆ ಪ್ರೇರಣೆ ಜಾಸ್ತಿ. ಅಲ್ಲಿ ನೋಡೋದು ಬಣ್ಣ ಅಥವಾ ಒಂದು ಪರಿಸರ, 10 ಜನ ತಿಂತಾ ಇರ್ತಾರೆ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಕೂತು ತಿನ್ನು ಅಂದಾಗ ಬಹುಶಃ ಒತ್ತಡ ಜಾಸ್ತಿ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ ಡಾಕ್ಟರ್, ಹಾಗೇನೆ ಇನ್ನು ಹದಿಹರೆಯದವರ ವಿಚಾರಕ್ಕೆ ಬಂದರೆ ಅವ್ರಿಗೆ ಎಷ್ಟು ಮುಖ್ಯ ಆಗುತ್ತೆ ತಂದೆ ತಾಯಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಂತ? ಯಾಕಂದರೆ ಈಗ ಬಹಳಷ್ಟು ಜನ ಸೈಜ್ 0 ಆಗಬೇಕು ಅಂತ ಹೇಳಿ ಕಡಿಮೆ ತಿನ್ನುವಂಥದ್ದು, ಬುಲಿಮಿಯಾ ಅನ್ನೋ ಒಂದು ಕಾಯಿಲೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಈ ಥರದ್ದು ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಇಂಥ ಒಂದು ಸಮಸ್ಯೆ ಇರುತ್ತೆ. ಆದಷ್ಟು ಅವರು ಅವಾಯ್ಡ್ ಮಾಡ್ತಾರೆ ತಂದೆ ತಾಯಿ ಜೊತೆ ಊಟ ಮಾಡೋದು. ಸೊ ಏನು ಹೇಳ್ತೀರಾ ಇಂಥವ್ರಿಗೆ ನೀವು? ಈ ವಿಷಯಕ್ಕೆ ಬಂದಾಗ ಆಹಾರ ಸೇವನೆಗೆ ಅತಿಯಾದ ಆಹಾರ ಸೇವನೆ ಅಥವಾ ಆಹಾರ ಸೇವಿಸದೇ ನಾನು ಆರೋಗ್ಯವಾಗಿ ಅಂದವಾಗಿರಬೇಕು ಅನ್ನುವಂತಹ ಭಾವನೆ ಎರಡೂ ಮಾನಸಿಕ ದುಸ್ಥಿತಿಗಳ ಸಂಕೇತವೇ ಆಗಿರುತ್ತೆ. ಈ ದುಸ್ಥಿತಿಗಳ ಹಿನ್ನೆಲೆಯಲ್ಲಿ ಕುಟುಂಬದ ಭಾವನಾತ್ಮಕ ಸಂಬಂಧಗಳ ಕೊರತೆಯೂ ಒಂದು ಕಾರಣವಾಗಿರುತ್ತೆ. ಹೀಗಾಗಿ ಅಲ್ಲೆಲ್ಲೋ ಯಾವುದೋ ಒಂದು ಕಾರಣದಲ್ಲಿ ಅಪ್ಪನ ಜೊತೆಗೋ ಅಮ್ಮನ ಜೊತೆಗೋ ಅಕ್ಕ ತಂಗಿಯರ ಜೊತೆಗೋ ಅಣ್ಣ ತಮ್ಮಂದ್ರ ಜೊತೆಗೋ ಇರಬೇಕಾದಂತಹ ಒಡನಾಡಿತನದಲ್ಲಿ ಯಾವುದೋ ಒಂದು ಗೊಂದಲ ಇರುತ್ತೆ. ಈ ಗೊಂದಲ ಹಿಂಸೆ ಮಾಡ್ತಾ ಇರೋದ್ರಿಂದ ಆಹಾರದ ಕಡೆ ಅದರ ಗಮನ ಹೋಗ್ಬೋದು, ಇಲ್ಲ ಅತಿಯಾಗಿ ಸೇವನೆ ಮಾಡ್ಬೋದು, ಇಲ್ಲ ಆಹಾರವನ್ನೇ ತ್ಯಜಿಸಬಹುದು. ಹೀಗಾಗಿ ವಿಶೇಷವಾಗಿ ಹದಿಹರೆಯದ ತನದಲ್ಲಿ ಪೋಷಕರು ಮಕ್ಕಳ ಆಹಾರ ಸೇವನೆಯ ಬಗ್ಗೆ ಖಚಿತವಾಗಿ ನಿಲುವನ್ನು ಒಳ ಮನಸ್ಸಿನಲ್ಲಿಟ್ಟುಕೊಂಡು ಮಕ್ಕಳೊಂದಿಗೆ ಮಾತಾಡಬೇಕಾದ್ರೆ ಅವ್ರು ತಿನ್ನೋ ಆಹಾರನೇ ತಿನ್ನಲಿ, ಆದರೆ ನಿಮ್ಮೊಂದಿಗೆ ತಿನ್ನಲಿ
ಅನ್ನುವಂತಹ ಒಂದು ಮಾನಸಿಕತೆಯನ್ನು ಸೃಷ್ಟಿ ಮಾಡೋದ್ರಿಂದ ಬಹುಶಃ ಇದು ಒಳ್ಳೆಯ ಪರಿಣಾಮ ಬೀರುತ್ತೆ ಮತ್ತೆ ಅತಿಯಾದ ಅವಲಂಬನೆ ಹೊರಗಡೆಯ ಆಹಾರದ ಮೇಲೆ ಬರೋದಿಲ್ಲ. ಅಂದ್ರೆ ಪೋಷಕರ ಪಾತ್ರ ಏನಿರುತ್ತೆ ಅಂತಂದ್ರೆ ಇಲ್ಲಿ ಶಿಸ್ತು ಅನ್ನೋ ಪದ ಬಳಸ್ತೀನಿ ನಾನು. ಯಾಕೆಂದ್ರೆ ಹದಿಹರೆಯತನಯದಲ್ಲಿ ವಯಸ್ಸರ ತಂದೆ ತಾಯಿಗಳು ಮಕ್ಕಳಿಗೆ ಮಾರ್ಗದರ್ಶನ ಕೊಡುವಂತಹ ಒಂದು ಅಧಿಕಾರನೂ ಹೊಂದಿರ್ತಾರೆ. ಆ ಮಕ್ಕಳಿಗೆ ಈ ಅಧಿಕಾರದ ಅರ್ಥನೂ ಗೊತ್ತಿರುತ್ತೆ. ಬಹಳ ಮುಖ್ಯ ಕೂಡ ಆಗುತ್ತೆ ಈ ಒಂದು ಹಂತದಲ್ಲಿ. ಯಾಕಂದ್ರೆ ಅಲ್ಲಿ ಒತ್ತಡ ಅಂತ ನೋಡೋದಿಲ್ಲ, ಆ ಮಕ್ಕಳಿಗೆ ಒತ್ತಡ ಎದುರಿಸುವಂತಹ ಒಂದು ಗುಣ ಇರುತ್ತೆ. ಹೆಚ್ಚಿನ ಸಮಯದಲ್ಲಿ ಏನಾಗತ್ತೆ, ಪೋಷಕರು ಇದನ್ನ ಅರ್ಥ ಮಾಡ್ಕೊಳ್ಳದೇನೆ ಮಕ್ಕಳಿಗೆ ಒಂದು ರೀತಿಯ ಒರಟುತನದ ಅಥವಾ ಅಧಿಕಾರಯುತವಾಗಿರುವಂತಹ ಒಂದು ರೀತಿಯಲ್ಲಿ ವರ್ತಿಸಿದಾಗ ಅವರು ಮೇಲ್ನೋಟಕ್ಕಷ್ಟೇ ನಿಮ್ಮನ್ನ ಒಪ್ಕೋತಾರೆ, ಹೊರಗಡೆ ತಮಗೆ ಬೇಕಾದದ್ದನ್ನೇ ಮಾಡ್ತಾರೆ. ಹೀಗಾಗಿ ಅನೇಕ ಮಾನಸಿಕ ಸಮಸ್ಯೆಗಳು ಮೂಲ ಆಹಾರದ ಸೇವನೆಯಲ್ಲೇ ಇರುತ್ತೆ, ಅದರಲ್ಲೂ ಹದಿಹರೆಯರಲ್ಲಿ. ಮತ್ತೆ ಹದಿಹರಿಯರ ಒತ್ತಡಗಳು ಹೇಗಿರುತ್ತೆ ಅಂತಂದ್ರೆ, ಗೆಳೆಯರು ಗೆಳತಿಯರು ಅವರೆಲ್ಲ ಹೀಗೆ ಮಾಡ್ತಾರೆ, ದುರಂತ ಅವ್ರ ಮನೆಗಳಲ್ಲಿ ಮಾನಸಿಕವಾಗಿ ಏನಾದರೂ ತೊಂದರೆಗಳಿದ್ದು ಈ ಮಕ್ಕಳು ಮುಚ್ಚಿಟ್ಟುಕೊಂಡು ಗೆಳೆಯರ ಜೊತೆಗೆ ಬಂದ್ರೆ ಆ ಮಾನಸಿಕ ಸಮಸ್ಯೆಗಳ ನಿವಾರಣೆಗಾಗಿ ಈ ಗುಂಪನ್ನ, ಈ ಮೈತ್ರಿತ್ವವನ್ನು, ಈ ಸನ್ನಿವೇಶನ ಬಳಸ್ಕೊತಾರೆ. ಓಕೆ ಡಾಕ್ಟರ್, ಈ ವಿಚಾರವಾಗಿ ಮತ್ತಷ್ಟು ಚರ್ಚೆ ಮಾಡೋಣ ವೀಕ್ಷಕರೇ. ಆದರೆ ಅದಕ್ಕೂ ಮೊದಲು ಗೆಳತಿ ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ವಿರಾಮ.